ನಿಮ್ಮೊಟ್ಟಿಗೆ ಹೇಗಿದ್ರು ಸರ್ ರಾಜ್ಕುಮಾರ್? ಬಾ ಸಾರ್, ಯುಗ ಪುರುಷ ಸಾರ್. ಆ ಮನುಷ್ಯನ ಹತ್ರ ಕಲಿಯೋದು ಭಾಳ ಇದೆ, ಭಾಳ ಇದೆ. ಅವ್ರಿಗೆ ಭೇದ ಭಾವ ಅನ್ನೋದು ಇರಲಿಲ್ಲ. ಹಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ನಗುತ್ತಲಿದೆ. ಕೆಲವ್ರ ಮನೆಯಲ್ಲಿ ಇಷ್ಟಪಟ್ಟು ಕಳಿಸೋದ್ರು, ಕೆಲವ್ರ ಮನೆಯಲ್ಲಿ ಇವ್ರು ಹೇಳ್ದೆ ಕೇಳದೆ ಬಂದಿದ್ರು. ಎಲ್ಲ ಕಷ್ಟದಲ್ಲೇ ಇದ್ದು. ಸೊ ರಜನಿಕಾಂತ್ ಆಗ್ತಾನೆ ಅಂತ ಯಾರು ಕನಸು ಬಿದ್ದಿತ್ತು? ಒಂದು ದೊಡ್ಡ ಬಂಗ್ಲೆ ಕಟ್ಟಬೇಕು, ಇಂಪೋರ್ಟೆಡ್ ಕಾರ್ ತಗೋಬೇಕು ಅನ್ನೋ ಆಸೆ ಇರಲಿಲ್ಲ. ಒಂದು ಕಾರ್ ಬೇಕು ಅಷ್ಟು ಓಡಾಡ್ಲಿಕ್ಕೆ. ಒಂದು ವಾಚ್ ಬೇಕು, 1,000 ರೂಪಾಯಿದಾದ್ರೆ ಏನು, 1,00,000 ರೂಪಾಯಿದಾದ್ರೆ ಟೈಮ್ ಒಂದೇ ಅಷ್ಟೇ. ಒಂದು ಜೊತೆ ಬಟ್ಟೆ ಬೇಕು. ಇನ್ನೇನು ಬೇಕು ನಿಮಗೆ? ಸಾಕು ಅನ್ನೋ ಸಿಕ್ಬಿಟ್ರೆ ಇನ್ನೇನು ಬೇಕು? ಆರ್ಥಿಕವಾದ ತೊಂದರೆ ಏನು ಬಂದಿಲ್ಲ ಸರ್. ಬರೋಕ್ಕೆ ಅವಕಾಶ ನಾನು ಕೊಡಲಿಲ್ಲ. ಈ ಸಿಕ್ಕಿದ್ದು ಅಷ್ಟೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹೆಚ್ಚಿಗೆ ಯಾಕೆ ಬೇಕು? ನಿರ್ಮಾಪಕರ ಅನ್ನದಾತರು ಅಂತಂದಾಗ ಅನ್ನದಾತರ ವಿರುದ್ಧ ನಾನು ಹೇಗೆ ಹೋರಾಟ ಮಾಡಬಹುದಾ? ನಿನಗೆ ಅವಕಾಶ ಕೊಡಬೇಕಾದ ವಿರುದ್ಧನೇ ನೀನು ಯುದ್ಧ ಮಾಡ್ತೀಯಾ? ಹೇಗಿದು? ಭಾಳಷ್ಟು ವಿರೋಧ ಬಂತು, ಸಿನಿಮಾಗಳು ಇಲ್ಲದೆ ಆಯಿತು, ಅವಕಾಶಗಳು ಇರಲಿಲ್ಲ. ಅವಾಗ ಸಿನಿಮಾದಲ್ಲಿ ಆಕ್ಟಿಂಗ್ ಕಷ್ಟ ಆಯಿತು. ಈ ಕಾರಣಕ್ಕೆ ನಿಮ್ಮೊಟ್ಟಿಗೆ ಹೇಗಿದ್ರು ಸರ್ ರಾಜ್ಕುಮಾರ್? ಬಾ ಸಾರ್, ಯುಗ ಪುರುಷ ಸಾರ್. ಆ ಮನುಷ್ಯನ ಹತ್ರ ಕಲಿಯೋದು ಭಾಳ ಇದೆ, ಭಾಳ ಇದೆ. ಅವ್ರಿಗೆ ಭೇದ ಭಾವ ಅನ್ನೋದು ಇರಲಿಲ್ಲ. ನೀವು ನೋಡಿದ್ದೀರಲ್ಲ, ಒಟ್ಟಿಗೆ ಬ್ರೇಕ್ ಅಂತಣ ಎಲ್ಲ ಅವರು ಲುಂಗಿ ಉಟ್ಕೊಂಡ್ಬರೋರು, ಎಲ್ಲರ ಜೊತೆ ಕೂತ್ಕೊಂಡು ಏನಿದೆ ಅದು ತಿನ್ನೋರು. ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರಲಿಲ್ಲ. ಈಗ ಈ ಕ್ಯಾರವಾನ್ ಸಂಸ್ಕೃತಿ ಬಂದಮೇಲೆ ನಿಮಗೆ ಈ ಹೋಟ್ಲಿಂದ ಯಾವ ಬೇಕು, ಆ ಹೋಟ್ಲಿಂದ ಏನು ಬೇಕು, ಅಲ್ಲಿಂದ ಏನು ಬೇಕು, ಎಲ್ಲ ಅವ್ರಲ್ಲಿ ಕೂತ್ಕೊಂಡು ಒಳಗಡೆ. ನಮಗಂತೂ ಉಸಿರು ಕಟ್ಟಿದ ವಾತಾವರಣ. ಕ್ಯಾರವಾನಲ್ಲಿ 1 ಗಂಟೆ ಮೇಲೆ ಕೂತ್ಕೊಂಡ್ಬಿಟ್ರೆ ಯಾವುದೋ ಜೈಲಿಗೆ ಆಗ್ದಂಗೆ ಇರುತ್ತೆ. ಹೊರಗಡೆ ಕುರ್ಚಿ ಹಾಕಪ್ಪ, ಒಂದು ಹೊಸ ಗಾಳಿ ಇರಲಿ. ಯಾರಿಗೆ ಬೇಕು ಎ ಸಿ? ಇಲ್ಲ, ಆ ದಿನಗಳು ಚೆನ್ನಾಗಿತ್ತು ಗಣೇಶ್. ಗೋಲ್ಡನ್ ಡೇಸ್ ಸರ್ ಅದೆಲ್ಲ. ಅಲ್ಲ ಈಗಿನ ಜನ್ರೇಷನ್ಗೆ ಇದೇ ಗೋಲ್ಡನ್ ಡೇಸ್ ಆಗಿರ್ಬೋದು, ಅವ್ರಿಗೆ ಆಗಿರ್ಬೋದು, ಯಾರಿಗೆ ಗೊತ್ತು. ನಮ್ಮ ಕಾಲ ನಮಗೆ ಚೆನ್ನಾಗಿರುತ್ತೆ. ನಮ್ಮ ಅಪ್ಪ ಅಮ್ಮ ನಮ್ಮ ತಾತಾಗಳು ಹಿಂಗೆ ಅನ್ನೋರು, ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಕಣೋ ಅನ್ನೋರು. ಅಲ್ವೇ? ಏನು ಮಾಡೋಕ್ಕಾಗಲ್ಲ. ಕಾಲ ಆಯ್ತು. ತಸ್ಮೈ ವಿ.ಎನ್. ಸುಬ್ಬರಾಯರು, ವಿಜಯಮ್ಮ ಅಂತೇಳಿ ಹೇಗಿದ್ರು ಆ ಕಾಲದಲ್ಲಿ ಅಂತೇಳಿ ನಾವು ಬಂದಾಗ ಈ ಹುಡುಗರೆಲ್ಲ ಬಂದು ಹಾಳಾಗ್ಬಿಟ್ಟು ಈಗ ನೀವು ಅಂತೀರಿ. ಅಷ್ಟೇ ವ್ಯತ್ಯಾಸ. ಅಷ್ಟೇ, ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಕಾಲ ಪ್ರವಾಹದಲ್ಲಿ ಪ್ರತಿಯೊಂದು ಅಕ್ಸೆಪ್ಟಬಲ್. ಸರ್, ಫಾದರ್ ಇನ್ಸ್ಪೆಕ್ಟರ್ ಪೊಲೀಸ್ ಇದಾಗಿದ್ರಂತೆ. ನೀವು ಆ ಕ್ಯಾರೆಕ್ಟರ್ ಮಾಡಿದ್ದೀರಾ ಸಾಕಷ್ಟು ಸಿನಿಮಾದಲ್ಲಿ? ಮಾಡಿದ್ದೀನಲ್ಲ, ಸಾಂಗ್ಲಿ ಅನ್ನೋದಲ್ಲಿ ಮಾಡಿದ್ದೀನಿ, ತುಂಬ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೀನಿ. ರಿಯಲಿ ಯೂಸ್ ಟು ಎಂಜಾಯ್ ಇಟ್. ಯೂನಿಫಾರ್ಮ್ ಹಾಕಿದ ತಕ್ಷಣ ಏನಾಗ್ತಿತ್ತು? ತಂದೆ ನೆನಪೆಲ್ಲ ಆಗ್ತೈತಾ? ಯೂನಿಫಾರ್ಮ್ ಹಾಕಿದ ತಕ್ಷಣ ನಮಗೇನೆ ಒಂಥರ ಜೋಶ್ ಬಂದ್ಬಿಡು. ಇಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಗ್ಗೆ, ರಜನಿಕಾಂತ್ ಸ್ನೇಹದ ಬಗ್ಗೆ ಒಂದಷ್ಟು ಹೇಳಿ ಸರ್. ತುಂಬ ಹತ್ರ ಅವರು, ಆಗಾಗ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದು ಅವರು. ಸರ್, ಅದು ಈಗ ನಾವು ಅಲ್ಲಿ ಹೋದಾಗ ನಾವೆಲ್ಲ ಒಂದೇ ಸರ್. ಕೆಲವ್ರ ಮನೆಯಲ್ಲಿ ಇಷ್ಟಪಟ್ಟು ಕಳಿಸೋದ್ರು, ಕೆಲವ್ರ ಮನೆಯಲ್ಲಿ ಇವ್ರು ಹೇಳ್ದೆ ಕೇಳದೆ ಬಂದಿದ್ರು. ಎಲ್ಲ ಕಷ್ಟದಲ್ಲೇ ಇದ್ದು. ಸೊ ರಜನಿಕಾಂತ್ ಆಗ್ತಾನೆ ಅಂತ ಯಾರು ಕನಸು ಬಿದ್ದಿತ್ತು? ಅಶೋಕ ಈಗ ಇಲ್ಲಿ ಅಷ್ಟೇ. ನೀವು ಹೋಗೋ ಬಾರಲ್ಲ, ನಿಮ್ದೇನ್ರಿ, ನಿಮ್ದು ಯಾವ ಊರ್ರಿ, ಏನು, ಆಮೇಲೆ ಹೋಗೋ ಬಾರೋ ಆಯಿತು. ಫ್ರೆಂಡ್ಶಿಪ್ ಹಿಂಗೆ ಬೆಳ್ಕೊಬೋದು. ಅವ್ನು ಸೂಪರ್ ಸ್ಟಾರ್ ಆದ, ಅವನು ಅದ್ರೂಟ. ಸೊ ಸ್ನೇಹ ಗೆಳೆತನ ಮರೀಲಿಲ್ಲ, ಅವ್ರು ಬರೀಲಿಲ್ಲ. ಈಗ ರಾಜನಿಗೂ ರೈತನಿಗೂ ಸ್ನೇಹ ಆದಾಗ ಆ ಸ್ನೇಹ ರಾಜನೇ ಉಳಿಸ್ಕೋಬೇಕು. ರೈತ ಹೋದ್ರೆ ಅರ್ಬನ್ ಸೇರಿಸೋದೇ ಇಲ್ಲ. ರಾಜನೇ ಕರಿಬೇಕೆ, ಅವ್ನು ಕರೀರಿಯಾ, ಅದು ಆ ಥರ ಅವನು ದೊಡ್ಡ ಸ್ಥಾನ, ಅದು ಉಳಿಸ್ಕೊಂಡಿದ್ದಾನೆ ಸ್ನೇಹನ. ಅದ್ರ ತಕ್ಕಂಗೆ ನಾವು ನಡ್ಕೋಬೇಕಲ್ಲ. ಈಗಲೂ ಕಾಂಟ್ಯಾಕ್ಟ್ ಇದೆ ರೆಗ್ಯುಲರ್? ಅದೇ ಹೋಗೋ ಬಾರೋ ಶಿವಾಜಿ, ಅದೇ ಹೋಗೋ ಬಾರೋ ವೇಣು, ಅಷ್ಟೇ. ಹಂಗೆ ಇದೀವಿ ನಾವು. ಹೋಗೋ ಬಾರೋ ಶಿವಾಜಿ, ಅವ್ನು ಶಿವಾಜಿ, ನಾನು ವೇಣು. ವೇಣುದೆಲ್ಲ ಕರೀತಿದ್ದೆ. ಈಗಲೂ ವೇಣು ಅಂತಲೇ ಮಾತಾಡೋದು. ನಾವು ಶಿವಾಜಿ ಅಂತಲೇ ಅನ್ನೋದು. ಸೂಪರ್ ಸ್ಟಾರ್ ಆದರೆ ನಿನಗೆ, ನನಗೇನು. ಸ್ನೇಹ ಮುಖ್ಯ ಅಲ್ವ? ಆ ಬೇಸಿಕ್ ಸ್ನೇಹ ತಾನೆ. ಅದು ಗಟ್ಟಿಯಾಗಿದ್ಬಿಟ್ರೆ ಮಿಕ್ಕಿದ್ದೆಲ್ಲ ಏನು ಹೆಚ್ಚು ಕಮ್ಮಿ ಮಾಡೋದೇ ಇಲ್ಲ. ಆರ್ಥಿಕವಾಗಿ ಯಾವ ಥರ ತೊಂದರೆಗೆ ಒಳಗಾಗಿದ್ದಾರೆ ಸರ್? ಯಾರು? ನೀವು? ಇಲ್ಲ ಸರ್, ಬೈ ಗಾಡ್ಸ್ ಗ್ರೇಸ್ ನನ್ನ ಬೇಕುಗಳು ಭಾಳ ಕಡಿಮೆ. ನನಗೆ ಬೇಕುಗಳು ಭಾಳ ಕಡಿಮೆ. ಎಷ್ಟು ಸಿಕ್ತೋ ಅದು ಅಷ್ಟೇ. ನನಗೆ ಒಂದು ದೊಡ್ಡ ಬಂಗ್ಲೆ ಕಟ್ಟಬೇಕು, ಇಂಪೋರ್ಟೆಡ್ ಕಾರ್ ತಗೋಬೇಕು ಅನ್ನೋ ಆಸೆ ಇರಲಿಲ್ಲ.
ಒಂದು ಕಾರ್ ಬೇಕು ಅಷ್ಟೇ ಓಡಾಡಲಿಕ್ಕೆ ಓಡಾಡಲಿಕ್ಕೆ, ಒಂದು ವಾಚ್ ಬೇಕು, 1,000 ರೂಪಾಯಿದಾದ್ರೆ ಏನು, 1,00,000 ರೂಪಾಯಿದಾದ್ರೆ ಟೈಮ್ ಒಂದೇ ಅಷ್ಟೇ, ಒಂದು ಜೊತೆ ಬಟ್ಟೆ ಬೇಕು, ಇನ್ನೇನು ಬೇಕು ನಿಮಗೆ? ಸಾಕು ಅನ್ನೋದು ಸಿಕ್ಬಿಟ್ರೆ ಇನ್ನೇನು ಬೇಕು? ಸಾಕು ಅನ್ನೋದು ಸಿಕ್ಬಿಟ್ರೆ ಇನ್ನೇನು ಬೇಕು ಸರ್? ಹೌದು, ಸಾಕು ಅನ್ನೋದು ಪಡ್ಕೋಬೇಕು ಅಲ್ವಾ? ಅಲ್ವಾ? ಎಸ್ ಸರ್. ನನಗೆ ಅದೇ ಈ ಹಿರಿಯರನ್ನೆಲ್ಲ ನೋಡಿದೆ ಅಲ್ಲ ನಾನು, ನಮ್ಮ ಮೇಷ್ಟ್ರುಗಳನ್ನೆಲ್ಲ ನೋಡಿದ್ದಲ್ಲ, ನಮ್ಮ ಮೇಷ್ಟ್ರುಗಳು ಎಷ್ಟು ಬಡತನದಲ್ಲಿ ಇದ್ರು ಅವರು, ಆದರೂ ಆಸೆ ಪಡಲಿಲ್ಲ ಯಾವುದಕ್ಕೂ. ಇದು ನನ್ನ ಪೊಸಿಷನ್, ಇದು ನಾನು ಹೀಗಿರ್ಬೇಕು ಅಷ್ಟೇ, ನಮ್ಮ ಮನೆ ಹೀಗೆ ಸಾಕು. ಸಾಕು, ನನಗೆ ಸಂಬಳ ಬರುತ್ತೆ, ನಾನು ಸಂಸಾರ ನನಗೆ ಸಾಕೊಂಡು ಸಾಕು. ಸೊ ನೀನು ಯಾರ ಮಗ ಆದ್ರೆ ಏನು, ಹೊಡೆಯೋದೇ, ವಿದ್ಯೆ ಬರಲಿಲ್ವಾ ಹೊಡೆಯೋದೇ, ನೀನು ಚೆನ್ನಾಗಿ ನೋಡ್ಕೋತೀನಪ್ಪ ನಿಮ್ಮ ಅಪ್ಪನಿಗೆ ಹೇಳು ಸ್ವಲ್ಪ, ಅವೆಲ್ಲ ಏನಿಲ್ಲ. ನೀನು ಯಾರ ಮಗ ಆದರೆ ನನಗೇನ ಸರಿಯಾಗಿ ಓದ್ತಾ ಇಲ್ಲ ಬರೀ ಅಷ್ಟೇ ಬಿಡು ಒಂದು. ಅವಾಗ ಅವರು ಬರ್ತಿರ್ಲಿಲ್ಲ, ಯಾಕೆ ಹೊಡೆದ್ರಿ ಅಂತ ಕೇಳಕ್ಕೆ ಯಾರೂ ಬರ್ತಿರ್ಲಿಲ್ಲ. ಇನ್ನು 4 ಕೊಡಿ ಅನ್ನೋರು, ಸರಿಯಾಗಿ ಮನೇಲಿ ಓದೋದೇ ಇಲ್ಲ, ಸಿನಿಮಾ ನೋಡೋಕೆ ಹೋಗ್ತಾನೆ, ಹಾಕಿ ಇನ್ನೊಂದು 4 ಮನೆಯವರೇ ಹೇಳ್ಬಿಡ್ತಾರೆ ಅಲ್ವಾ? ಹೌದು, ಎಸ್. ಆರ್ಥಿಕವಾದ ತೊಂದರೆ ಏನು ಬಂದಿಲ್ಲ ಸರ್, ಬರೋಕ್ಕೆ ಅವಕಾಶ ನಾನು ಕೊಡಲಿಲ್ಲ. ಈ ಸಿಕ್ಕಿದ್ದು ಅಷ್ಟೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಹೆಚ್ಚಿಗೆ ಯಾಕೆ ಬೇಕು ಅಲ್ವಾ? ಇಷ್ಟೇ ಊಟ ಮಾಡೋದು ಅಷ್ಟೇ ಸಾಕಲ್ಲ. ಬರೀ ಅನ್ನಕ್ಕೆ ಏನು ತೊಂದರೆ ಇಲ್ಲ, ಬಿರಿಯಾನಿ ಬೇಕು ಅಂದರೆ ಕಷ್ಟ. ಬರೀ ಅನ್ನ ಸೊಪ್ಪಿನ ಸಾರಿಗೆ ಏನು ತೊಂದರೆ ಇಲ್ಲ, ಬಿರಿಯಾನಿ ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಒಟ್ಟಿಗೆ ಓದಿದ್ರು ಸರ್, ರಜನಿಕಾಂತ್, ಈ ರಘುನಂದನ್ ಇವರೆಲ್ಲ. ಸೊ ಇದ್ದಕ್ಕಿದ್ದಾಗ ರಜನಿಕಾಂತ್ ಆ ಮಟ್ಟಕ್ಕೆ ಬೆಳೆದಾಗ ಒಂದು ಸಣ್ಣ ಅಸೂಯೆ ಇಲ್ಲ ಸರ್, ಖುಷಿ ನಾವೆಲ್ಲ ಏನೋ ಸಾಧನೆ ಮಾಡೋಕ್ಕೆ ಹೋದೋ, ಅವನೊಬ್ಬ ಮಾಡ್ತಾ ಇದ್ದಾನಲ್ಲ, ಯಾರೋ ಬಾವುಟ ಆರಿಸ್ತಾರಲ್ಲ, ನಮ್ಮ ಬಾವುಟ ಆರುತ್ತೆ, ಖುಷಿ. ಶಿವಾಜಿ ಆ ಪಿಕ್ಚರ್ ಮಾಡಿದ್ರೆ 100 ಡೇಸ್ ಅಂತ ಕಣೋ, ದಾದಾ ಸಾಹೇಬ್ ಪಾಲ್ಕೆ ಬಂದು ಖುಷಿ ಅಲ್ವಾ ಸರ್? ಇವೆಲ್ಲ ಖಂಡಿತ. ನಾವು ಮಾಡೋಕ್ಕಾಗಲಿಲ್ಲ ಅಂತ ಹೊಟ್ಟೆ ಉರಿ ಪಡೋದಕ್ಕಿಂತ ಅವ್ನು ಮಾಡಿದ್ನಲ್ಲ ಅಂತ ಖುಷಿ ಪಡೋದು ಸುಲಭ ಅಲ್ವಾ? ಪಾಸಿಟಿವ್ ಎನರ್ಜಿ ಅಲ್ವಾ? ಪಾಸಿಟಿವ್ ಅಲ್ವಾ? ಹಾಗೆ ತಗೋಬೇಕಲ್ವ? ಹೌದೌದು. ಯಾಕೆಂದರೆ ಆಗು ಹೋಗುಗಳು ನಮ್ಮ ಕೈಯಲ್ಲಿಲ್ಲ, ಪ್ರತಿಕ್ರಿಯೆ ನಮ್ಮ ಕೈಯಲ್ಲಿದೆ. ಖುಷಿ ಪಟ್ಕೊಳ್ಳೋಣ, ಖಂಡಿತ. ಅವನು ಸಾಧನೆ ಮಾಡ್ದ. ಹೌದು. ಸೊ ಇನ್ನೊಬ್ಬ ನಮ್ಮ ಕ್ಲಾಸ್ಮೇಟ್ ಯಾರಿಗೂ ಮಂಡೇ ಎಲ್ಲ ಏನೂ ಜ್ಞಾಪಕ ಇಲ್ಲ, ಈಸ್ ಲಿವಿಂಗ್ ಲೈಕ್ ಎ ಅನಿಮಲ್ ಇನ್ ಎ ಹಾಸ್ಪಿಟಲ್. ನೋವು ಪಡೋಕ್ಕಾಗುತ್ತಾ? ನೋವು ಪಡಬೇಕು, ಬಟ್ ಏನು ಮಾಡೋಕ್ಕೆ ಸಾಧ್ಯ? ನೀವು ಅವ್ರೆ ವಾಸಿ ಮಾಡ್ತೀರಾ ಅಥವಾ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಮನೆ ಮಾಡಿ ಇಡ್ತೀರಾ? ನಮ್ಮ ಪಕ್ಕದ ಒಬ್ಬ ಗೆಳೆಯನೇ ಇದ್ದಾನೆ, ಉದಯ್ ಮರ್ಕಿಣಿ. ಸೊ ಏನು ಮಾಡ್ತೀರಿ ಸರ್ ನೀವು? ಏನು ಮಾಡಿಲ್ಲ. ಸೊ ಖುಷಿ ಪಡೋದು ನಮ್ಮ ಕೈಯಲ್ಲಿದೆ, ದುಃಖ ಪಡೋದು ನಮ್ಮ ಕೈಯಲ್ಲಿದೆ. ಎಷ್ಟು ಪಡಬೇಕು ಅಷ್ಟೇ ಪಡೋಣ, ಲಿಮಿಟಲ್ಲಿ. ಅಯ್ಯೋ ಪಾಪ ಹಿಂಗಾಗಬಾರ್ದಾಗಿತ್ತು, ಈ ವಯಸ್ಸಿಗೆ ಚೆನ್ನಾಗಿರ್ಬೋದಾಗಿತ್ತು, ನಾವೇನು ಮಾಡೋಕ್ಕೆ ಸಾಧ್ಯ? ಸೊ ಅವನು ಹಂಗೋದ, ಖುಷಿ, ಹೊಟ್ಟೆ ಉರಿ ಯಾಕೆ ಅಲ್ವಾ ಸರ್? ಹೌದು. ಹಾಗೆ ತಾನೇ ತಗೋಬೇಕು ಜೀವನ ನಾವು. ಖಂಡಿತವಾಗಲ್ಲ. ಯಾವತ್ತಾದರೂ ಕಷ್ಟದಲ್ಲಿದ್ದೀಯಾ, ನನ್ನಿಂದ ಏನಾದರೂ ಸಹಾಯ ಬೇಕಾ ಅಂತ ಕೇಳಿಲ್ಲ? ನಾವು ಕೇಳಿದ್ರೆ ತಾನೆ. ಈಗ ಅವನು ತಾವಾಗಿ ಇಲ್ಲ, ಅವನಿಗೇನು ನಾನು ಕಷ್ಟದಲ್ಲಿ ಇಲ್ಲ ಅಂತ ಗೊತ್ತಲ್ಲ ಅವನಿಗೆ. ನಾನು ಕಷ್ಟದಲ್ಲಿ ತೋರಿಸ್ಕೊಂಡಿದ್ರೆ ಕಷ್ಟನೇನೋ ಅಂದಿರೋನು, ನಾನು ಕಷ್ಟ ತೋರಿಸ್ಕೊಂಡೇ ಇಲ್ವ ಅಲ್ವಾ ಸರ್? ನಾನು ಹೋಗಿ ಡಾಕ್ಟ್ರ್ ಹತ್ರ ನನಗೆ ಹುಷಾರಿಲ್ಲ, ನನಗೆ ಹಿಂಗಾಗಿದೆ ಅಂತಂದರೆ ಔಷಧಿ ಕೊಡ್ತಾರೆ, ಇಲ್ಲದ್ರೆ ಅವ್ರಿಗೆ ಕರೆದು ನೀವು ಅಂತಾರ. ನಾನು ಕೇಳಿದ್ದಿದ್ರೆ ಶಿವಾಜಿ ಹಿಂಗಾಗಿದೆ ಅದು, ಅದು ಆಮೇಲೆ ನನ್ನ ಪ್ರಶ್ನೆ. ಅದೇ ಅದೇನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು ಅದು ಅಲ್ವಾ? ಎಸ್. ಎಲ್ಲ ಇಲ್ಲಿದೆ ಸರ್, ನಿಮ್ಮ ಕೈಯಲ್ಲೇ ಇದೆ ಎಲ್ಲ, ನೀವೇ ತೀರ್ಮಾನ ಮಾಡ್ಕೋಬೇಕು. ಖುಷಿಯಾಗಿದ್ದೀರಾ? ಇದ್ದೀರಿ, ಇಲ್ಲ ಅಷ್ಟೇ ಸರ್. ನಾವು ಚಿಕ್ಕವರಾಗಿದ್ದಾಗ ಹೇಳೋರು ಹಿರಿಯರು, ಎದೆ ಸೀಳಿದ್ರೆ 2 ಅಕ್ಷರ ಇಲ್ವಲ್ಲೋ ಅಂತ. ಏನು ಗೊತ್ತಾ ಸರ್ ಅದು? ಅನ್ನ ಮತ್ತು ಆರೋಗ್ಯ. ನಿಮ್ಮ ಅನ್ನ ನೀವು ಸಂಪಾದನೆ ಮಾಡಿಕೊಂಡು ಅದನ್ನು ನೀವೇ ತಿಂದು ಜೀರ್ಣ ಮಾಡ್ಕೊಂಡು ಓಡಾಡೋ ತನಕ ಬದುಕು, ಮಿಕ್ಕಿದ್ದೆಲ್ಲ ತಲೆ ಹರಟೆ. ಅವೆರಡಿಲ್ಲ ಅಂತ ಯೋಚನೆ ಮಾಡಿ. ಅನ್ನ ಇಲ್ಲ, ಆರೋಗ್ಯ ಇಲ್ಲ, ಇನ್ನೇನಿದೆ? ಏನಿದ್ದೇನು ಮಾಡಲಿ. ಸೊ ನಿಮ್ಮ ಅನ್ನ ನೀವೇ ಸ್ವಂತ ಸಂಪಾದನೆ ಮಾಡಿಕೊಂಡು ನೀವೇ ತಿನ್ಕೊಂಡು ಓಡಾಡ್ಕೊಂಡಿರೋ ತನಕ ಬದುಕು. ಈ ಹೊರಗಳನ್ನ ನಾವು ಮರ್ತು ಬಿಡ್ತೀವಿ. ಇದ್ದಾಗಲೂ ಟೈಮ್ ಸರಿಯಾಗಿ ಊಟ ಮಾಡಲ್ಲ, ನಂಗೆ ಆ ಕೆಲಸ, ಈ ಟೆನ್ಷನ್, ಅದು ಇದು. ಅದಕ್ಕಿಂತ ಇನ್ನೇನು? ಅನ್ನ ದೇವರ ಮುಂದೆ ಇನ್ನೂ ದೇವರು ಇಲ್ಲ ಅಲ್ವಾ? ಖಂಡಿತ. ಅದನ್ನು ಮರ್ತು ಬಿಡ್ತೀವಿ. ದೇವರು ನಮ್ಗೆ ಕೊಟ್ಟಿರೋ ಹೊರಗಳನ್ನ ಮರ್ತು ಬಿಡ್ತೀವಿ, ಶಾಪುಗಳನ್ನ ಲೆಕ್ಕ ಹಾಕ್ತಾ ಇರ್ತೀವಿ. ನನಗೆ ಬಂಗ್ಲೆ ಕೊಡಲಿಲ್ಲ, ನನಗೆ ಇಂಪೋರ್ಟೆಡ್ ಕಾರ್ ಕೊಡಲಿಲ್ಲ. ಸರ್, ಈ ಒಕ್ಕೂಟ ಅಂತ ಒಂದು
ಸಂಸ್ಥೆನ ಕ್ರಿಯೇಟ್ ಮಾಡೋಕ್ಕೆ ದುರ್ಬುದ್ಧಿನೋ ಅಥವಾ ಸದ್ಬುದ್ಧಿನೋ ಯಾಕೆ ಬಂತು ನಿಮಗೆ? ಅದು 1986ರಲ್ಲಿ ನಾನು ಬಾಡಿಗೆಗಿದ್ದ ಮನೆ ಬಸವನಗುಡಿಲಿ ಬಿಡಬೇಕಾಗಿ ಬಂತು. ಹಾಂ ಹಾಂ. ಆವಾಗ ನಾನು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಹೋಗಿ ರೂಮ್ ಮಾಡ್ಕೊಂಡಿದ್ದೆ. ಅಲ್ಲಿ ದಿನ ರಾತ್ರಿ ನಮ್ಮ ಜೊತೆ ಕೆಲಸ ಮಾಡಿದ ಕಾರ್ಮಿಕರೆಲ್ಲ ಅದೊಂಥರ ಸ್ಟುಡಿಯೋ ಅಲ್ಲ, ಅಲ್ಲಿ ಸೇರೋರು, ನಿರ್ಮಾಪಕರು ಅಲ್ಲಿ ಉಳ್ಕೊಂಡಿರೋರು, ಅವ್ರ ರೂಮ್ ಹತ್ರ ಹೋಗೋರು, ಯಾರೋ ಬರೋರು, ಏನೇನೋ ಡಿಸ್ಟರ್ಬ್ಗಳು ಗಲಾಟೆಗಳು ಆಗ್ತಾಯಿತ್ತು. ಸರ್ ಇದೇನು ಆಗ್ತಾಯಿದೆ ಅಂತ ನಾನು ಒಂದು ಸಾರಿ ದಲ್ವಿ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದರು, ಅವ್ರನ್ನ ಕೇಳಿದೆ, ಏನಿದು ದಲ್ವಿ, ಏನಾಗ್ತಾಯಿದೆ ಅಂತ. ಸರ್ ಈಗ ಮದ್ರಾಸಿಂದ ಪ್ರೊಡ್ಯೂಸರ್ಸ್ ಬರ್ತಾರೆ, ಇಲ್ಲಿ 1-2-3 ಸಾಂಗು, ಒಂದಷ್ಟು 5-6 ಸೀನ್ಗಳು ಮಾಡಿ ಕನ್ನಡ ಪಿಕ್ಚರು ಅಂತ. ಸೊ ಇಲ್ಲಿ ನಮ್ಮ ಡ್ರೈವರ್ಸ್ನ, ಪ್ರೊಡಕ್ಷನ್ ಬಾಯ್ಸ್ನ ಅವರೆಲ್ಲ ಕೆಲಸಕ್ಕೆ ತಗೋತಾರೆ. ಅವರಿಗೆಲ್ಲ ಪೇಮೆಂಟ್ಗಳು ಅಲ್ಲೋ ಕಳಿಸ್ತೀವಿ ಅಂಥೇಳಿ ಅದಾಗಿ ಇದಾಗಿ ಅವ್ರು ಕಳಿಸಿದಾಗ ಇಲ್ಲಿ ಮಧ್ಯವರ್ತಿಗಳನ್ನ ತಗೊಂಡು ಈ ಥರ ಏನೇನೋ ಕನ್ಫ್ಯೂಷನ್ ನಡೀತಾ ಇರುತ್ತೆ ಸರ್ ಅಂತ ಹೇಳಿದರು. ಆವಾಗ ನಾನು ಅವ್ರನ್ನ ಕೇಳಿದೆ, ಇದು ಒಂದು ಯೂನಿಯನ್ಗಳು ಯಾಕೆ ಮಾಡ್ಕೋಬಾರ್ದು ನೀವು ನಿಮ್ಮ ಕ್ರಾಫ್ಟಿಗೆ ಸಂಬಂಧಪಟ್ಟಂಗೆ? ಇಲ್ಲ ಸರ್, ಅದು ಕಲ್ಕತ್ತಾದಲ್ಲಿದೆ, ಬಾಂಬೆಲಿದೆ, ಮದ್ರಾಸಲ್ಲಿದೆ, ನಮ್ಮಲ್ಲಿ ಇಲ್ಲ ಸರ್. ಮಾಡಿ, ಏನೀಗ ಮಾಡಿ ಅಂತಂದೆ. ಯಾರಿಗೆ ಸರ್ ಅಷ್ಟೆಲ್ಲ ಸಮಯ ಇದೆ, ವ್ಯವಧಾನ ಇದೆ? ಇಲ್ಲ, ಅವೆಲ್ಲ ಮಾಡ್ಕೊಂಡ್ರೆ ನಿಮಗೆ ನ್ಯಾಯ ಸಿಕ್ಕೋದು, ಮಾಡಿ ಅಂತ ಹೇಳಿದೆ. ನನಗೆ ಈ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು ನಾನು. ಗೌರ್ಮೆಂಟ್ ಕಾಲೇಜಲ್ಲಿ ಅಲ್ಲಿ ಸ್ವಲ್ಪ ಯೂನಿಯನ್ ಆ್ಯಕ್ಟಿವಿಟೀಸು, ಡ್ರಾಮಾಸು, ಅದು ಇದು, ಕಾರ್ಮಿಕ ನಾಯಕನಾಗಿ, ವಿದ್ಯಾರ್ಥಿ ನಾಯಕನಾಗಿ ಓಡಾಡ್ಕೊಂಡಿದ್ನಲ್ಲ, ಅವಾಗ ಸ್ವಲ್ಪ ಗೊತ್ತಿತ್ತು ಇದರಿಂದ. ಹಾಗೆ ಅವರು ಬಿಗಿನಿಂಗ್ನಲ್ಲಿ ನಮಗೆ ಗೈಡ್ ಮಾಡಿ, ಸರ್ ಇದೇನೋ ಡ್ರಾಫ್ಟಿಂಗ್ ಗಿಫ್ಟಿಂಗ್ ನಮ್ಗೆ ಬರಲ್ಲ ಅಂಥೇಳಿ. ಸೊ ಅಲ್ಲಿಂದ ಶುರು ಆಯಿತು ಆ್ಯಕ್ಟಿವಿಟೀಸು. ಸೊ ಡ್ರೈವರ್ಸ್ ಯೂನಿಯನ್ನು ಇತ್ತು, ಅದಕ್ಕೆ ಅಫಿಲಿಯೇಟ್ ಆಗಿತ್ತು ಮದ್ರಾಸ್ಗೆ. ಸೊ ಅದೊಂದು ಕರ್ನಾಟಕದ ಹಿಂದೆ ಮಾಡಿ, ಪ್ರೊಡಕ್ಷನ್ಸ್ ಮಾಡಿ, ಕಾಸ್ಟ್ಯೂಮ್ಸ್ ಮಾಡಿ, ಮೇಕಪ್ನವ್ರದ್ದು ಮಾಡಿ, ಸ್ಟೆಂಟ್ನವ್ರದ್ದು ಮಾಡಿ, ಡ್ಯಾನ್ಸರ್ದು ಮಾಡಿ, ಎಲ್ಲ ಯೂನಿಯನ್ಗಳು ಮಾಡಿ ಅದ್ರ ಒಕ್ಕೂಟ ಮಾಡಿದ್ದು. ಈ ಕಾರ್ಮಿಕರ ಸಂಘ ಅಂತಂದರೆ ಅದು ಮಾಲೀಕರ ವಿರುದ್ಧನೇ ಇರುತ್ತೆ. ನಮಗೆ ಸವಲತ್ತುಗಳು ಕೊಡಿ, ನಮಗೆ ಸಂಬಳ ಕೊಡಿ, ನಮಗೆ ಬೋನಸ್ ಕೊಡಿ ಅಂತ ಕೇಳೋದು ಮಾಲೀಕರನ್ನ. ಇಲ್ಲಿ ನಮಗೆ ಮಾಲೀಕರು ಯಾರು? ನಿರ್ಮಾಪಕರು. ಎಸ್. ಅವ್ರನ್ನ ನಾವು ಇಷ್ಟೇ ಸಂಬಳ ಕೊಡಬೇಕು, ನಾವು ಇಷ್ಟೇ ಸಮಯ ಕೆಲಸ ಮಾಡೋದು, ನಮಗೆ ಇದೆಲ್ಲ ಆಗಬೇಕು, ಬ್ಯಾಟ ಕೊಡಬೇಕು, ಅವೆಲ್ಲ ಕೇಳಿದ್ರೆ ಇಷ್ಟ ಆಗಲ್ಲ ಅವ್ರಿಗೆ. ಹೌದು. ಸೊ ನಿರ್ಮಾಪಕರ ಅನ್ನದಾತರು ಅಂತಂದಾಗ ಅನ್ನದಾತರ ವಿರುದ್ಧ ನಾನು ಹೇಗೆ ಹೋರಾಟ ಮಾಡಬಹುದಾ? ಅದು ಫಸ್ಟ್ ಪ್ರಶ್ನೆ ನಿಮ್ಮನ್ನು ಕಾಡಿದ್ದು. ಫಸ್ಟು ನನಗೆ ಬೇರೆಯವ್ರು ಹೇಳಿದ್ದು, ನಿನಗೆ ಅವಕಾಶ ಕೊಡಬೇಕಾದ ವಿರುದ್ಧನೇ ನೀನು ಯುದ್ಧ ಮಾಡ್ತೀಯಾ, ಹೇಗಿದು? ನನಗೆ ಅಷ್ಟರಲ್ಲಿ ನಾನು ಈ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರ ಜೊತೆ, ರೈತ ಸಂಘದ ಜೊತೆಲೆಲ್ಲ ಓಡಾಡ್ತಾ ಇದ್ದೆ. ಗೋಕಾಕ್ ವರದಿ ಸತ್ಯಾಗ್ರಹ ನಡೆದ ವಸ್ತು. ಆಮೇಲೆ ಬಸವಣ್ಣನ ಪಾತ್ರ ಮಾಡಿದ್ದೆ 83ರಲ್ಲಿ. ಅವರು ಅಷ್ಟೇ ತಾನೇ, ಶೋಷಿತ ವರ್ಗಗಳ ಪರವಾಗಿ ಹೋರಾಟ ಮಾಡಿದವರು. ಸೊ ಇವೆಲ್ಲ ಮನಸ್ಸಿನಲ್ಲಿ ಇತ್ತಲ್ಲ. ಹೌದು, ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಹೆದರ್ಕೊಂಡು ನನ್ನ ಜೀವನ ಅಷ್ಟೇ ನಾನು ನೋಡ್ಕೊಳ್ಳೋಕೆ ಹೋದರೆ ಹೇಗಾಗುತ್ತೆ? ನಾವು ನಂಬಿದ ತತ್ವಗಳು ಹೇಗಾಗುತ್ತೆ? ನಾನು ಅಲ್ಲಿ ಬಸವಣ್ಣನ ಪಾತ್ರ ಮಾಡುವಾಗ ಹೇಳಿದ್ದೀನಿ, ಅನ್ನೋದಲ್ಲೊಂದು ಅಗುಳ, ಹೊನ್ನಿನೊಳಗೊಂದು ಒರೆಯ, ವಸ್ತ್ರದಲ್ಲೊಂದು ಎಳೆಯ, ನಾಳೆಗಿರಲಿ ಎಂದು ಮುಚ್ಚಿಡುವುದಿಲ್ಲ. ಸೊ ನಾನು ಮಹಾಮಂತ್ರಿ ಆಗೋಕ್ಕೆ ಶಪಥ ತಗೋಬೇಕಾದ್ರೆ ಅವ್ರು ಹೇಳ್ತಾರೆ, ಅನ್ನೋದಲ್ಲೊಂದು ಅಗುಳ, ಒಂದು ಅಗುಳು, ವಸ್ತ್ರದಲ್ಲೊಂದು ಎಳೆ ಮತ್ತು ಚಿನ್ನದಲ್ಲೊಂದು ಗೆರೆ, ನನಗೆ ಅಂತ ನಾನು ಇಟ್ಕೊಳ್ಳಲ್ಲ ಅಂತ ಆ ಪಾತ್ರ ಮಾಡಿದ್ದೀನಿ. ನನಗೆ ಆ ಪಾತ್ರ ಮಾಡಬೇಕಾದ್ರೆ ಈ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಓದಿದ್ನಲ್ಲ, ಅದೇ 3 ಪುಸ್ತಕ ಹೇಳಿದ್ನಲ್ಲ, ಅನ್ ಆ್ಯಕ್ಟರ್ ಪ್ರಿಪೇರ್ಸ್, ಬಿಲ್ಡಿಂಗ್ ಎ ಕ್ಯಾರೆಕ್ಟರ್, ಕ್ರಿಯೇಟಿಂಗ್ ಎ ರೋಲ್. ಈ ಬಸವಣ್ಣನ ಪಾತ್ರ ಹೇಗೆ ಮಾಡಬೇಕು ಅವಾಗ ಒಂದೇ ಇದ್ದಿದ್ದು, ವಲ್ಲಭ ಭಾಗವತರು ಮಾಡಿದ್ದು ಬಸವಣ್ಣ. ಅದನ್ನು ನೋಡಿ ಇಮಿಟೇಟ್ ಮಾಡೋ ಥರ ಬೇಡ, ಹೊಸದಾಗಿ ಏನಾದರೂ ಆಲೋಚನೆ ಮಾಡೋಣ ಅಂತ ನನಗೆ ಆವಾಗ ಈ ಚಿದಾನಂದ ಮೂರ್ತಿಗಳು, ಡಾಕ್ಟರ್ PV ನಾರಾಯಣ ಅವರು, ಸಾಶಿ ಮುರಳಯ್ಯನವರು, ನಮ್ಮ ರಾಮನಾಯಕರು, ಇವರೆಲ್ಲ ಜವರೇಗೌಡರು, ಇವರೆಲ್ಲ ಪರಿಚಯ ಇದ್ದದ್ರಿಂದ ಅವ್ರ ಜೊತೆ ಮಾತಾಡೋಕೆ ಹೇಳಿದ್ರು, ಈ ವಚನಗಳನ್ನ ಸ್ವಲ್ಪ ಅಭ್ಯಾಸ ಮಾಡಿ, ವಚನಗಳು ಓದಿ ಅಂತೇಳಿ ಒಂದಷ್ಟು ಪುಸ್ತಕಗಳೆಲ್ಲ ಕೊಟ್ಟರು. ನಮ್ಮ ಹಂಪ ನಾಗರಾಜ್ ನಮ್ಗೆ ಎಷ್ಟಾಗಿದ್ದರು, ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದೆ. ಸೊ ಆ ವಚನಗಳನ್ನ ಓದ್ತಾ ನನಗೆ ಈ ರೀತಿನೂ ಮನುಷ್ಯ ಆಲೋಚನೆ ಮಾಡೋಕ್ಕೆ ಸಾಧ್ಯನಾ ಅಂತ ಅನ್ನಿಸ್ಬಿಡ್ತು. ಇಷ್ಟೊಂದು ತಾರತಮ್ಯ ಇರೋವಾಗ ಅವ್ರ ಪರವಾಗಿ ನಿಲ್ಲಕ್ಕೆ ಸಾಧ್ಯನಾ? ತನ್ನದೇ ರಾಜನ ವಿರುದ್ಧ ನಿಂತು
ಒಂದು ಶರಣ ಸತ್ಯಾಗ್ರಹ ಮಾಡಿದಾನೆ ಅಂತಂದರೆ ಇನ್ನೆಂಥ ವ್ಯಕ್ತಿತ್ವ ಇರ್ಬೋದು. ಬಸವಣ್ಣವರು ಭಾರತದಲ್ಲದೆ ಬೇರೆ ಯುರೋಪಲ್ಲೋ ಅಲ್ಲೋ ಹುಟ್ಟುಬಿಟ್ಟಿದ್ರೆ ಕಾರ್ಲ್ ಮಾರ್ಕ್ಸು ಲೆನಿನ್ಗಿಂತ ದೊಡ್ಡ ಪ್ರಸಿದ್ಧಿ ಆಗ್ಬಿಡ್ತಾಯಿದ್ರು. ಆ ಪಾತ್ರ ಮಾಡುವಾಗ ನನಗೆ ಒಂದೊಂದೇ ಹೆಜ್ಜೆ ಅರ್ಥ ಆಗೋಕ್ಕೆ ಶುರುವಾಯಿತು. ಈ ಶೋಷಣೆ ಯಾಕಿದೆ, ಈ ಬಡತನ ಯಾಕಿರುತ್ತೆ, ಅವ್ರು ಯಾಕೆ ಹಾಗೇ ಇದ್ದಾರೆ, ಯುದ್ಧಗಳು ಅಂತಂದಾಗ ಆ ರಾಜ ಈ ರಾಜನ ಹೊಡೆದ ಕೊಂದ ಅವೆಲ್ಲ ಆಗುತ್ತೆ. 18 ಅಕ್ಷೋಹಿಣಿ ಸೈನ್ಯ ಅಂದರೆ ಎಷ್ಟು ಸೈನಿಕರು ಸತ್ತಿರ್ಬೋದು, ಅವ್ರ ಮನೆ, ಅವ್ರ ಮಕ್ಕಳು, ಅವ್ರ ತಂದೆ ತಾಯಿ ಎಷ್ಟು ಜನ ಸತ್ತಿರ್ಬೋದು, ಅವ್ರ ಬಗ್ಗೆ ಯಾರು ಬರೀತಾರೆ? ಸೊ ಇಲ್ಲಿ ನಮ್ಮ ಸಿನಿಮಾ ಕಾರ್ಮಿಕರು, ಅವನು ಯಾಕೆ ಕಾಲಕ್ಕೆ ಚಪ್ಪಲಿ ಇಲ್ಲದೆ ಬಂದಿದ್ದಾನೆ, ಅವನೇ ಕರೆದೋಗಿರೋ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ, ನಮಗೆ 1000 ರೂಪಾಯಿ ಕೊಡ್ತಾರೆ, ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ಅವನು ನಮ್ಮ ಥರನೇ ಮನುಷ್ಯ ಅಲ್ವಾ, ಅವನಿಗೂ ಸಿಗಬೇಕಲ್ವಾ ಅನ್ನೋ ರೀತಿ ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಆ ಮೂಮೆಂಟ್ ಮಾಡಬೇಕು ಅಂತ ಅನ್ನಿಸ್ತು. ಭಾಳಷ್ಟು ವಿರೋಧ ಬಂತು, ಸಿನಿಮಾಗಳಿಲ್ಲದೆ ಆಯಿತು. ಬಟ್ ಆ ಕ್ಷಣದಲ್ಲಿ ನನಗೆ ನಮ್ಮ ಸ್ನೇಹಿತರು, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರೆಲ್ಲ ಸಹಾಯ ಮಾಡೋದು. ಸೊ ಒಂದು ಸಣ್ಣ ಫ್ಯಾಕ್ಟ್ರಿ ಮಾಡಿದೆ. ಸೊ ಜೀವನೋಪಾಯಕ್ಕೆ ತೊಂದರೆ ಆಗದೆ ಅಲ್ಲಿ ಅಂತ ಒಂದು ಫ್ಯಾಕ್ಟ್ರಿ ಮಾಡಿ ಅದನ್ನು ನಮ್ಮ ಅಣ್ಣನ ಫ್ರೆಂಡ್ಸು ಎಲ್ಲ ನೋಡ್ಕೊಳ್ಳೋಕೆ ಶುರು ಮಾಡ್ತಿದ್ರು. ಅದರಿಂದ ರೆಗ್ಯುಲರಾಗಿ ಇನ್ಕಮ್ ಬರ್ತಿತ್ತು. ನಾನು ಇಲ್ಲಿ ಧೈರ್ಯವಾಗಿ ನಿಲ್ಲಕ್ಕೆ ಸಾಧ್ಯ ಆಯಿತು. ಓಕೆ ಅಂದರೆ ಅವಕಾಶ ಸಿಗ್ತಾ ಅವಕಾಶಗಳು ಇರಲಿಲ್ಲ ಆವಾಗ. ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಕಷ್ಟ ಆಯಿತು. ಈ ಕಾರಣಕ್ಕೆ ನಮ್ಮ ವಿರುದ್ಧ ನಿಂತಿದ್ದಾರೆ. ಮತ್ತೆ ಅವನ್ನ ಕರಿಬೇಕು. ನಮ್ಗೆ ಬಹಿಷ್ಕಾರ ಎಲ್ಲ ಹಾಕಿದ್ರಲ್ಲ ಸರ್ ಅವಾಗ. ರಂಗನಾಯಕಿ ಬಗ್ಗೆ ನನಗೆ ಆ ಕ್ಯಾರೆಕ್ಟರ್ ಇದೆಯಲ್ಲ, ಅದ್ಭುತ ಕ್ಯಾರೆಕ್ಟರ್. ಪುಟ್ಟಣ್ಣವರು ಭಾಳ ಒಳ್ಳೆ ಡೈರೆಕ್ಟ್ರು. ಮುಂಜಾನೆ ಹೊನ್ನಿನ ಕಿರಣ ಮುತ್ತಿಟ್ಟ ತಾವರೆ. ಈ ಊರಿಗೆ ಬೇಸರ ಆಗಿ ನಗರ ಪ್ರದೇಶದಲ್ಲಿ ಓಟ್ ಹಾಕೋಕ್ಕೆ ಹೋಗಲ್ಲ, ಅಲ್ಲಿ ಓಟ್ಗಳನ್ನ ಕೊಂಡ್ಕೊಂಡು ಗೆದ್ದು ಬರ್ತಾರೆ. ಇವು ನಾವು ಕೇಳಬೇಕಾದ ಪ್ರಶ್ನೆಗಳು. ಈಗ ಅನ್ನ, ಬಟ್ಟೆ, ನೀರು, ನೆರಳು, ವಿದ್ಯೆ, ಆರೋಗ್ಯ ಎಲ್ಲರಿಗೂ ಸಿಗೋ ತನಕ ನಮ್ಗೆ ಯಾಕೆ ಬೇಕು ರಾಜಕೀಯ? ಮೊದಲು ಎಲ್ಲರಿಗೂ ಅದನ್ನು ಕೊಡಿ, ಆಮೇಲೆ ದೇವಸ್ಥಾನ ಕಟ್ಟಿ, ಆಮೇಲೆ ಮಸೀದಿ ಕಟ್ಟಿ, ಆಮೇಲೆ ಚರ್ಚ್ ಕಟ್ಟಿ. ನಮ್ಮ ಹಳ್ಳಿ ಕಡೆ ಮನೆಗಳಲ್ಲಿ ಬಡವ್ರ ಮನೆಗಳಿಗೆ ಜೋಪಡಿ ಸೋರುತ್ತೆ. ಅವ್ರ ಹಬ್ಬದ ದಿನ ಹೊಸ ಬಟ್ಟೆ ಮಕ್ಕಳು ಕೊಡ್ಸೋಕ್ಕಾಗಲ್ಲ. ಇವತ್ತು 2 ಹೊತ್ತು ಊಟ ಮಾಡೋಕ್ಕಾಗ್ತಾ ಇಲ್ಲ ಹೊಟ್ಟೆ ತುಂಬ. 10 ಕೋಟಿ ಇನ್ವೆಸ್ಟ್ ಮಾಡಿ 100 ಕೋಟಿ ಅದು ಬೆಳೆಯುವಂಥ ಇಂಡಸ್ಟ್ರಿ ಇದು ರಾಜಕಾರಣ. ನಮ್ಮಂಥವ್ರಿಗಲ್ಲ ಅಂತ ಅರ್ಥ ಆಗಿದೆ. ಬಟ್ ನಮ್ಮಂಥವ್ರಿಗಲ್ಲ ಅಂದರೆ ಇನ್ನೆಂಥವ್ರಿಗೆ ನಾನ್ ಪೋರ್ಟಬಲ್ ವಾಟರ್ ಅಂತಂದರೆ ಇದಕ್ಕೆ ವ್ಯವಸಾಯಕ್ಕೆ ಬಳಸ್ಬೋದಲ್ಲ ಸರ್. ಎಷ್ಟು ನೀರು ವೇಸ್ಟ್ ಆಗುತ್ತೆ. ಈ ಕಸದಿಂದ ರಸ ಗ್ಯಾಸ್ ತೆಗಿಬೋದು, ಅದರಿಂದ ಟರ್ಬೈನ್ ಸುತ್ತುತ್ತೆ, ಎಲೆಕ್ಟ್ರಿಸಿಟಿ ಸಿಗುತ್ತೆ. ಯಾಕೆ ಮಾಡ್ತಾ ಇಲ್ಲ?